ಜಮೀನು ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ, 9 ಜನರ ಮೇಲೆ ಹಲ್ಲೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚನ್ನಾಪುರ ಡಿಎಲ್ಟಿ ತಾಂಡಾದಲ್ಲಿ ಜಮೀನು ತ್ಯಾಜ್ಯ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದಿದೆ. ನ್ಯಾಯವಾದಿ ಕುಟುಂಬದ 9 ಜನರ ಮೇಲೆ 20ಕ್ಕೂ ಅಧಿಕ ಜನರಿಂದ ಮಾರಣಾಂತಿಕ ಹಲ್ಲೆ. ನ್ಯಾಯವಾದಿ ವಿನೋದ್ ಪಾಟೀಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಂದು ಗಲಾಟೆಯಲ್ಲಿ ದೊಣ್ಣೆ, ಕೊಡ್ಲಿ, ಕಬ್ಬಿಣದ ರಾಡ್ನಿಂದ ಹೊಡಿಬಡಿ ಶುರುವಾಗಿ ನಂತರ ಟ್ರ್ಯಾಕ್ಟರ್ ಮೂಲಕ ಹಾಯಿಸಿ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೆ ಯತ್ನ ನಡೆಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಕೃಷ್ಣಪ್ಪ ಲಮಾಣಿ ಕುಟುಂಬ ಸದಸ್ಯರಿಂದ ನ್ಯಾಯವಾದಿ ವಿನೋದ್ ಪಾಟೀಲ್ ಕುಟುಂಬದ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ನ್ಯಾಯವಾದಿ ವಿನೋದ್ ಪಾಟೀಲ್ ಸೇರಿ ಕುಟುಂಬಸ್ಥರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ 9 ಜನರನ್ನ ಬಾಗಲಕೋಟೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನ್ಯಾಯವಾದಿ ವಿನೋದ್ ಪಾಟೀಲ್ ತಂದೆ ಸಹ ಸಹೋದರನ ತಲೆಗೆ ಗಂಭೀರ ಗಾಯವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲ್ಲೆಗೆ ಒಳಗಾದ ವಕೀಲ ವಿನೋದ್ ಪಾಟೀಲ್ ತಲೆಗೆ 11 ಹೊಲಿಗೆ, ಅವರ ತಂದೆಗೆ 32 ಹೊಲಿಗೆ, ಅಣ್ಣನಿಂದ 5 ಹೊಲಿಗೆ ಎಂದು ಮಾಹಿತಿ ಲಭ್ಯವಾಗಿದೆ. ಇಡೀ ಕುಟುಂಬವೇ ಸದ್ಯ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೊಲದ ಜಮೀನು ವಿಚಾರ ವಿವಾದ ಪದೇ ಪದೇ ಗಲಾಟೆ ಆಗ್ತಿತ್ತು. ಹೊಲದಲ್ಲಿ ಬರುವ ಸಂದರ್ಭದಲ್ಲಿ 20ಕ್ಕೂ ಅಧಿಕ ಜನರು ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅಣ್ಣನ ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನ, ಟ್ರ್ಯಾಕ್ಟರ್ ಹಾಯಿಸಿದ್ದಾರೆ. ಅಣ್ಣನ ಮೇಲೆ ಟ್ರ್ಯಾಕ್ಟರ್ ಹಾಯಿಸಿ ಕೊಲೆಗೆ ಯತ್ನಿಸಿದ್ದಾರೆ. ನಾನು ವಕೀಲ ಎಂದು ಹೇಳಿದರೂ ಬಿಡಲಿಲ್ಲ. ನಮಗೆ ನ್ಯಾಯ ನೀಡಬೇಕೆಂದು ವಕೀಲ ವಿನೋದ್ ಪಾಟೀಲ್ ಕಣ್ಣೀರು ಹಾಕಿದ್ದಾರೆ. ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೃಷ್ಣಪ್ಪ ಕಾಳಪ್ಪ ಶ್ರೀಕರ್ ಕಾಳಪ್ಪ ಅವರು ನಮ್ಮ ಹುಡುಗರಿಗೆ ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು. ಆವಾಗ ನಮ್ಮ ಹುಡುಗರಿಗೆ ಯಾಕೆ ಮಾಡೋದು ಅಂತ ಕಾಣಿಸ್ತೇವೆ. ಆ ಸಮಯದಲ್ಲಿ ಅವರು ಏಕಾಏಕಿ ಅಭಿನಂದಿಸಿ ಹೇಳಿದ್ರು. ಅವರು ಏಕಾಏಕಿ ಬಂದು ನನ್ನ ಮೇಲೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಮತ್ತು ಏನಪ್ಪ ಅಂತಂದ್ರೆ ನಮ್ಮ ಅಪ್ಪರಿಗೆ, ನಮ್ಮ ಅಣ್ಣಗಳಿಗೆ, ನಮ್ಮ ವೈನಿಗಳಿಗೆ ಅವರಿಗೂ ಬೇಕಾಬಿಟ್ಟು ಹೊಡೆದಿದ್ದಾರೆ. ಅವ್ರ ತಲೆ ಮ್ಯಾಗ ಭಾಳ ಗಾಯ ಆಗಿದೆ. ಕೊಡ್ಲಿ ಹಿಡ್ಕೊಂಡು ಅದರಿಂದ ಬರುತ್ತಾರೆ. ಮತ್ತು ನಮ್ಮ ಮನೆಯವರು ಅವ್ರಿಗೆ ಟ್ರ್ಯಾಕ್ಟರ್ ಹಾಸಿದ್ದಾರೆ. ಟ್ರ್ಯಾಕ್ಟರ್ ಹಾಸಿ ತಲೆ ಮ್ಯಾಗ ಪೂರ್ತಿ ತಲೆನ ಈ ಆಗಿದಂಗೆ ಆಗಿದೆ. ಅದಕ್ಕೂ ಮತ್ತು ನಮ್ಮ ಅಣ್ಣನ ಮಗ ಸೂರ್ಯದೇವ್ ಅಂತ ಅವ್ರಿಗೆ ಕೊಡ್ಲಿನ ಹೊಡೆದಿರೋ ತಲೆ ಮೇಲೆ ಪೂರ್ತಿ ಗಾಯ ಆಗಿದೆ ಸರ್. ಅವರು ಸಾಯುವ ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವು ಹಾಸ್ಪಿಟಲ್ನಲ್ಲಿ ಸೀರಿಯಸ್ ಆಗಿ ಅಲ್ಲೇ ಪೇಷಂಟ್ ಅದಾರ ಸರ್. ಅದಕ್ಕೆ ನಮಗೆಲ್ಲ ನ್ಯಾಯ ಬೇಕು ಸರ್. ಸರ್ಕಾರ ನಾನು ಏನು ಒಂದು ಒತ್ತಾಯ ಮಾಡಬೇಕು ಅಂತಂದರೆ ನಮಗೆ ನ್ಯಾಯ ಬರೆಸ್ಕೊಡ್ಬೇಕು. ನಾ ಆಸ್ ಎ ಅಡ್ವೊಕೇಟ್ ಆಗಿ ನಾ ವಕೀಲಂತ ಹೇಳಿದ್ರು ನನಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ನನಗೆ 11 ವರೆಗೆ ಅದಕ್ಕೆ ನನ್ನ ಕುಟುಂಬಕ್ಕೆ ನ್ಯಾಯ ಬೇಕು ಅಂತ ನಾನು ಕೇಳಬೇಕು.